ಮೈಕ್ರೋ ಫೈನಾನ್ಸ್ ಅನ್ನುವಂಥದ್ದು ಒಂದು ದೊಡ್ಡ ಆಶಯ. ಏನಂತ ಹೇಳಿದರೆ, ಕಂಪನಿಗಳು ಬೆಳವಣಿಗೆ ಆಗ್ತಿರುವ ಸಂದರ್ಭದಲ್ಲಿ ಗ್ರಾಮೀಣ ಮಟ್ಟದ ಅಸಹಾಯಕತೆ, ಎಲ್ಲಕ್ಕಿಂತ ಹೆಚ್ಚಾಗಿ ಗ್ರಾಮೀಣ ಮಟ್ಟದ ಆರ್ಥಿಕ ಪರಿಸ್ಥಿತಿ ಮನಗೊಂಡು ಮೈಕ್ರೋ ಫೈನಾನ್ಸನ್ನು ಜಾರಿಗೆ ತಂದು, ಅದರಲ್ಲೂ ಸಂಘ ಸಂಸ್ಥೆಗಳು, ಸರ್ಕಾರಗಳು, ಮಹಿಳಾ ಸಂಸ್ಥೆಗಳು ಇವೆಲ್ಲವೂ ಸೇರಿ ಮೈಕ್ರೋ ಫೈನಾನ್ಸಿಂದ ಬದುಕನ್ನು ಕಟ್ಕೊಳ್ಬೋದು ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ ಮೈಕ್ರೋ ಫೈನಾನ್ಸು ಬಂದಂಥದ್ದು. ಗ್ರಾಮೀಣ ಮಟ್ಟದಲ್ಲಿ ಒಕ್ಕಣೆ ಮಾಡಲಿಕ್ಕೆ, ಹಸು ಕರುಗಳನ್ನ ತಗೊಳ್ಳಿಕ್ಕೆ, ಕೋಳಿಗಳನ್ನ ಬೆಳೆಸಲಿಕ್ಕೆ, ಕುರಿಗಳನ್ನ ಬೆಳೆಸಲಿಕ್ಕೆ, ಈ ಮೂಲಕವಾಗಿ ಸಣ್ಣ ಸಣ್ಣ ಪ್ರಮಾಣದ ಆರ್ಥಿಕ ಸಂಪತ್ತನ್ನು ಕ್ರೋಢೀಕರಣ ಮಾಡಿ ಒಂದು ಅಭಿವೃದ್ಧಿಯ ಪಥದತ್ತ ಮತ್ತು ಆರ್ಥಿಕ ಸಂಪತ್ತಿನ ಪುನಃಸೃಷ್ಟಿಗೋಸ್ಕರ, ಅಂತರವನ್ನು ಕಮ್ಮಿ ಮಾಡಲಿಕ್ಕೋಸ್ಕರ, ನಗರ ಮತ್ತು ಗ್ರಾಮೀಣ ಅನ್ನುವಂಥ ಅಂತರ ಕಮ್ಮಿ ಮಾಡಲಿಕ್ಕೋಸ್ಕರ ಬಂದಂಥ ಫೈನಾನ್ಷಿಯಲ್ ಕಂಪನಿ ಇವತ್ತು ಮಹಾ ದುರಂತವಾಗಿ ಡೆವಲಪ್ ಆಗ್ತಾ ಇದೆ. ಮೈಕ್ರೋ ಫೈನಾನ್ಸ್ಗಳು ಎಷ್ಟು ಆರ್ಥಿಕತೆಯ ಅಭಿವೃದ್ಧಿಗೆ ಕಾಂಟ್ರಿಬ್ಯೂಟ್ ಮಾಡ್ತಿದ್ದಂಥ ಮೈಕ್ರೋ ಫೈನಾನ್ಸು ಇಂದು ಲೇವಾದೇವಿಯವರು ಅತ್ಯಂತ ಕ್ರೂರವಾಗಿ ವರ್ತಿಸುವ ರೀತಿಯಲ್ಲಿಯೇ ಮೈಕ್ರೋ ಫೈನಾನ್ಸ್ಗಳು ವರ್ತಿಸ್ತಿವೆ. ಭಾರಿ ಮುಖ್ಯವಾಗಿ ನೀವು ಮೊನ್ನೆ ಹೈಕೋರ್ಟಿನದ್ದಾಗಿರ್ಬೋದು ಅಥವಾ ಸುಪ್ರೀಂ ಕೋರ್ಟಿನ ಜಡ್ಜ್ಮೆಂಟಲ್ಲಿ ಯಾರೂ ಕೂಡ ವಸೂಲಾತಿಯನ್ನು ಬಡಿದು ಮಾಡುವಂಥದ್ದಲ್ಲ, ಹಿಂಸೆ ಕೊಟ್ಟು ಮಾಡುವಂಥದ್ದಲ್ಲ ಅನ್ನುವಂಥದ್ದನ್ನ ಆದೇಶವನ್ನು ಹೊರಡಿಸಿತು. ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿದೆ ಅಂದರೆ, ಚಾಮರಾಜನಗರದಂತಹ ಒಂದು ಅಭಿವೃದ್ಧಿ ಹೊಂದುತ್ತಿರುವ ಜಿಲ್ಲೆಯಲ್ಲಿ ಈ ಮೈಕ್ರೋ ಫೈನಾನ್ಸಿಂದ ಅವ್ರು ಕೊಡಬೇಕಾದ ಬಡ್ಡಿ ದಂಧೆ ಇದೆಯಲ್ಲ, 24% 32% ಇಂಟ್ರೆಸ್ಟ್ ಇದೆಯಲ್ಲ, ಇದು ಅಸಹಜದಲ್ಲಿ ಅಸಹಜವಾದದ್ದು. ಅವರು ಲೆಕ್ಕಪತ್ರವನ್ನು ಕೊಡಬೇಕಾದ್ರೆ ಈ ಮೈಕ್ರೋ ಫೈನಾನ್ಸ್ ಅವರು 24% ಆಫ್ ಇಂಟ್ರೆಸ್ಟ್ ಅಂತ ತೋರಿಸ್ತಾರೆ. ಯಾವ ದೇಶದಲ್ಲಿಯೂ ಇಲ್ಲದೆ ಇರುವ ಇಂಟ್ರೆಸ್ಟು ನನ್ನ ದೇಶದಲ್ಲಿದೆ ಸರ್. ಜೊತೆಗೆ ಮೈಕ್ರೋ ಫೈನಾನ್ಸ್ ಅವರು ವಿಶ್ವಾಸ ಗಳಿಸ್ಬೇಕು ಅಂತ ಹೇಳಿ ಅವ್ರು ಮಾರುವ ಕ್ಯಾಲೆಂಡರನ್ನು ಕೊಂಡ್ಕೋಬೇಕು, ಅವ್ರು ಮಾರುವ ಕಳಪೆ ಮಟ್ಟದ ಕುಕ್ಕರ್ನ ಕೊಂಡ್ಕೋಬೇಕು, ಅವ್ರು ಮಾರುವಂಥ ಯಾವುದ್ಯಾವುದೋ ಇಕ್ವಿಪ್ಮೆಂಟ್ಸನ್ನು ನಾವು ಕೊಂಡ್ಕೊಬೇಕು, ಮ್ಯಾಗ್ಝಿನ್ಸ್ ಕೊಂಡ್ಕೊಬೇಕು, ಅವ್ರದ್ದೇ ಲೆಕ್ಕಪತ್ರದ ವಾರ್ಷಿಕ ವರದಿ ಅದು ಸುಮ್ಮನೆ ಕೊಡಬೇಕಾದದ್ದು, ಅದನ್ನೂ ಲೆಕ್ಕಕ್ಕೆ ತೋರಿಸೋದು. ಇದು ಎಲ್ಲಿಗೆ ತಂದು ನಿಲ್ಲಿಸಿದೆ ಅಂತ ಹೇಳಿದರೆ, ಗ್ರಾಮಗಳಲ್ಲಿ ಸ್ಪಷ್ಟವಾಗಿ ಹೇಳ್ತಿದ್ದೇನೆ, ಗ್ರಾಮಗಳಲ್ಲಿ ಎಣ ಬೀಳುವಂತಹ ಸನ್ನಿವೇಶವನ್ನು ಸೃಷ್ಟಿಸಿ ಈ 30 ಡಿಸ್ಟ್ರಿಕ್ಕಲ್ಲಿ ನಡೆದಿರುವ ಕ್ರಿಯೆ ಇದೆಯಲ್ಲ, ಯಾರೊಬ್ಬರು ಕೂಡ ಈ ಮೈಕ್ರೋ ಫೈನಾನ್ಸಿನ ಹಿಡಿತದಿಂದ ಹೊರಗಡೆ ಇಲ್ಲ. ಯಾವುದೇ ಮೈಕ್ರೋ ಫೈನಾನ್ಸ್ ಅವರು ಲಾಸ್ ಆದ ಉದಾಹರಣೆಯೂ ಇಲ್ಲ. ನೋಡಿ, ನಾವು ಭಾರಿ ಎಚ್ಚರಿಕೆಯಿಂದ ಗಮನಿಸಬೇಕಾದದ್ದು ಅಂಕಿಅಂಶಗಳು. 28,850 ಜನ ಇವತ್ತು ನೇಣಕ್ಕೆ ಕೊರಳೊಡ್ಡಿದ್ದಾರೆ. ಏನು ಈ ಕಾರಣಗಳು ಅಂತ ಹೇಳಿ ಸಿಂಪಲ್ ಸರ್ವೆಯನ್ನು ಒಡನಾಡಿ ಮಾಡಿದಾಗ ಕಂಡು ಬಂದಂಥದ್ದು, ಮೈಕ್ರೋ ಫೈನಾನ್ಸಿನ ಆವಳಿನೇ 60% ಆಫ್ ಪೀಪಲ್ಸಿನ ಡೆತ್ತಿಗೆ ಕಾರಣ ಆಗ್ತಾಯಿದೆ. ಒಂದು. ಎರಡನೇದು, ಈ 28,850 ಜನರಲ್ಲಿ ಅಕ್ರಮ ಸಂಬಂಧಗಳು ದೊಡ್ಡ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ. ಈ ಅಕ್ರಮ ಸಂಬಂಧಗಳು ಕೂಡ ಹಣಕಾಸಿನ ವ್ಯವಹಾರವೇದಲ್ಲೇ ನಿಂತಿದೆ. ಈ 3 ಆಲ್ಕೋಹಾಲಿನ ಪ್ರಮಾಣ, ಎಲ್ಲವೂ ಸರ್ಕಾರ ಮಾಡ್ತಿರುವಂಥ ನೀತಿಗಳಿಂದಾಗಿ ಆಲ್ಕೋಹಾಲ್ನ ಗ್ರಾಮೀಣ ಮಟ್ಟಕ್ಕೆ ಹಂಚುವ ಪ್ರಕ್ರಿಯೆ ಆಗಿದೆ. ಈ ಗ್ರಾಮೀಣ ಮಟ್ಟದ ಆಲ್ಕೋಹಾಲನ್ನು ಕುಡಿದು ನೇಣ ಕೊಡುವ ಪರಿಸ್ಥಿತಿಗೆ ಜನರು ಬರ್ತಿದ್ದಾರೆ. ಅದಲ್ಲದೆ ಆನ್ಲೈನಿನ ಜೂಜು ಭಾಳಷ್ಟು ಇಸ್ಪೀಟು. ಆನ್ಲೈನಿನ ಜೂಜಂತೂ ಮೊನ್ನೆ ಸರ್ಕಾರವೇ ಅನೌನ್ಸ್ ಮಾಡ್ತಿದೆ, ಕೇಂದ್ರ ಸರ್ಕಾರ 30 ಕಂಪನಿಗಳು GST CST ಏನನ್ನೂ ಕಡದೆ ಹೊರದೇಶದಲ್ಲಿ ಆದಾಯವನ್ನು ಮುಕ್ತಿವೆ ಅಂತೇಳಿ. ಆದಾಯನ ಮುಕ್ಕೊಂಡು ಹೆಂಗಾದರೂ ಸಾಯಿ, ಆದರೆ ಜೀವನೇ ಮುಕ್ತಿರುವಂಥ ಇಂಥ ಸಂದರ್ಭ ಇದೆಯಲ್ಲ, ಜೀವಗಳನ್ನೇ ಮುಕ್ತಿರುವಂಥ ಇಂಥ ಸಂದರ್ಭದಲ್ಲಿ
ಮೇಲ್ನೋಟಕ್ಕೆ ಅಂಕಿ ಅಂಶದಲ್ಲಿ 28,850 ಜನ ಅಂತ ಅಂದರೆ ಅವರನ್ನು ಅವಲಂಬಿಸಿದ ಜನರ ಸ್ಥಿತಿಗತಿಗಳ ಬಗ್ಗೆ ಸರ್ವೆ ಆಗಬೇಕಾಗಿದೆ. ವಿಶ್ವವಿದ್ಯಾನಿಲಯಗಳಲ್ಲಿ ಅಥವಾ ಖಾಸಗಿ ವಿಶ್ವವಿದ್ಯಾನಿಲಯಗಳಲ್ಲಿ ಮಾಸ್ಟರ್ ಆಫ್ ಸೋಷಿಯಲ್ ವರ್ಕ್ ಅಥವಾ ಬ್ಯಾಚುಲರ್ ಆಫ್ ಸೋಷಿಯಲ್ ವರ್ಕ್ ಅಂತ ಹೇಳಿ ಪಾಠ್ಯವನ್ನು ಮಾಡಿದ್ದಾರೆ. ಈ ಪಾಠ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಬಗ್ಗೆ ಮಾತಾಡ್ತಾರೆ. ಸೋಷಿಯಲ್ ಇವಿಲ್ಸನ್ನು ಹೋಗಲಾಡಿಸ್ಲಿಕ್ಕೆ ಮೈಕ್ರೋ ಫೈನಾನ್ಸು ದೊಡ್ಡ ಕೊಡುಗೆಯನ್ನು ಕೊಡ್ತಿದೆ ಅಂತ ಇಲ್ಲ, ಹೆಣಗಳನ್ನಷ್ಟೇ ಕೊಡ್ತಿದೆ. ಯಾಕೆ ಅಂತ ಹೇಳಿದರೆ ಇವರು ಕಂಪನಿಗಳು ತಮ್ಮ ಸರ್ವೇಬಲ್ಗೆ ಯಾವ ಮಟ್ಟಕ್ಕೆ ಇಳಿದುಬಿಟ್ಟಿವೆ ಅಂತ ಹೇಳಿದರೆ, ಮನೆ ಒಳಗಡೆ ಇರುವ 10 ಜನರ ಒಂದು ಗುಂಪಿಗೆ ಪ್ರತಿ ಸದಸ್ಯನಿಗೆ 2 ಲಕ್ಷ ಕೊಡ್ತವೆ ಅಂತ ಅಂದ್ಕೊಳ್ಳೋಣ. ಆ ಮನೆಯಲ್ಲಿ 10 ಜನರ ಒಂದು ಗುಂಪಿದೆ ಅಂತ ಹೇಳಿದರೆ, ಅಥವಾ ಸಂಬಂಧಿಕರು ಸೇರಿ 10 ಜನ ಒಂದು ಗ್ರೂಪ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದರೆ, ಒಬ್ಬೊಬ್ಬರಿಗೆ 2 ಲಕ್ಷ ಸಾಲ ಕೊಡ್ತವೆ. 2 20 ಲಕ್ಷ ಆಗೋಗುತ್ತೆ. ಒಂದು ಕುಟುಂಬ 20 ಲಕ್ಷವನ್ನು ತಗೊಂಡ್ರೆ, ಯಾಕೆಂದರೆ ಸಂಖ್ಯೆ ಆಧಾರದ ಮೇಲೆ ಇವರು ಕೊಡ್ತಾ ಇರುವಂಥದ್ದು. ಬೇಸಿಕ್ ತತ್ವ ಏನು ಅಂತ ಹೇಳಿದರೆ, ಯಾವ ಹಣವನ್ನು ತಗೊಳ್ತಿದ್ದಾರೆ ಮೈಕ್ರೋ ಫೈನಾನ್ಸಲ್ಲಿ, ಅವರನ್ನು ಹೇಗೆ ಟ್ರೈನಪ್ ಮಾಡಬೇಕು, ಯಾವುದ್ರ ಬಗ್ಗೆ ಆಸಕ್ತಿ ಇದೆ, ಆ ಮೈಕ್ರೋ ಫೈನಾನ್ಸಿಗೆ ಕೊಟ್ಟಂಥ ಹಣವನ್ನು ಇವರು ಸದುಪಯೋಗ ಪಡಿಸ್ಕೊಂಡು ಆರ್ಥಿಕವಾಗಿ ಸಂಪದ್ಭರಿತರಾಗ್ತಾರಾ ಅನ್ನುವಂಥದ್ದು ಒಂದು ತತ್ವ. ಮತ್ತು ಅದಲ್ಲದೆ ಹೇಗೆ ಹಣಕಾಸಿನ ನಿರ್ವಹಣೆ ಮಾಡಬೇಕು, ಮತ್ತು ಯಾರು ಕಟ್ಟಲಿಲ್ಲ ಅಂದರೆ ಮತ್ತಾರು ಕಟ್ಟಬೇಕು, ಈ ಎಲ್ಲ ವಿಬಂಧಗಳು ಅಂತಂದರೆ ಪರಸ್ಪರ ಬಂಧನಕಾರಿಯಾದಂಥ ಒಂದು ತತ್ವದ ಮೇಲೆ ನಿಂತಿರುವಂಥದ್ದು. ಆದರೆ ಇಲ್ಲಿ ಕುಟುಂಬ ಬಂಧನಕಾರಿಯಾಗಿರುವಂಥದ್ದು ಮತ್ತು ಕುಟುಂಬದಲ್ಲಿ ಲಾಸ್ ಆಗುವಂಥದ್ದು, ಕುಟುಂಬದಿಂದ ಹೆಣ ಹೋಗುವಂಥದ್ದು ನಡೀತಾ ಇದೆ ಮೈಕ್ರೋ ಫೈನಾನ್ಸಿಂದ. ಯಾಕೆ ಅಂದರೆ ಯಾರಿಗೂ ಕೂಡ ಎಥಿಕ್ಸ್ ಅನ್ನುವಂಥದ್ದೇ ಇಲ್ಲ, ಹಣ ದೋಚುವ ಪ್ರಕ್ರಿಯೆಯೇ. ಈಗ ಗಮನಿಸ್ತಾ ಹೋದರೆ ಕೆಲವರು ಹೆಣ್ಮಕ್ಳು ವಾಚ್ಮೆನ್ ಕೆಲಸಕ್ಕೋ, ಕೆಲವು 10 hours ಡ್ಯೂಟಿ ಮಾಡಿಕೊಂಡು ಇಡೀ ಕುಟುಂಬ ನಾಶ ಮಾಡ್ಕೊಳ್ತಿದ್ದಾರೆ. ಕೆಲವರು ಗಾರ್ಮೆಂಟ್ ಇಂಡಸ್ಟ್ರಿ, ಎಲ್ಲ ಗಾರ್ಮೆಂಟ್ ಇಂಡಸ್ಟ್ರಿನೂ ಕೆಟ್ಟದು ಅಂತ ಹೇಳ್ತಿಲ್ಲ, ಬರ್ತಾ ಇದೆ. ಎಲ್ಲಿ ಬದುಕಬೇಕಾಗಿತ್ತು, ಎಲ್ಲಿ ಬಾಳಬೇಕಾಗಿತ್ತು, ಎಲ್ಲಿ ಹಸಿರನ್ನು ಚುಮ್ಮಿಸಬೇಕಾಗಿತ್ತು, ಎಲ್ಲಿ ಒಲವು ಮೂಡಬೇಕಾಗಿತ್ತೋ ಆ ಎಲ್ಲ ಹಳ್ಳಿಗಳು ಇಂದು ಹಣದ ಹಪಾಪಿತನದ ಜನರಿಗೆ ಹಣ ಒದಗಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾಗಿದೆ. ಮಕ್ಕಳು OSC ಅಂತ ಕರಿತೇವೆ, ಔಟ್ ಆಫ್ ಸ್ಕೂಲ್ ಚಿಲ್ಡ್ರನ್ ಅಂತ ಕರಿತೇವೆ. ಆದರೆ ಇಂದು ಅದರ ಮಾಹಿತಿಯನ್ನು ತಗೋಬೇಕಾದಂಥ ಮಕ್ಕಳ ಕಲ್ಯಾಣ ಸಮಿತಿ ಕೂಡ ಸಮರ್ಪಕವಾದ ಮಾಹಿತಿಯನ್ನು ಸಂಗ್ರಹಿಸುವಲ್ಲಿ ವಿಫಲರಾಗ್ತಾ ಇದ್ದಾರೆ. ಸ್ಕೂಲ್ ಚಿಲ್ಡ್ರನ್ಸ್ ಡ್ರಾಪ್ ಔಟ್ ಆಗ್ತಿದ್ದಾರೆ. ಮತ್ತು ಗೌರ್ಮೆಂಟ್ ಶಾಲೆ ಇದ್ದಿರೋದ್ರಿಂದ ಬೇರೆ ಕಡೆ ಹೋಗದಾಗೆ ಇವರ ಕೂಲಿಗೆ ಮಕ್ಕಳನ್ನು ಕಳಿಸಿ ಈ ಕಂತನ್ನು ಕಟ್ಟುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ ದುರಂತವಾದ ಲಕ್ಷಣವಾಗಿದೆ ಸರ್. 13,000 ಮಕ್ಕಳು ನೇಣು ಹಾಕ್ಕೊಂಡಿದ್ದಾರೆ. ಬೇರೆ 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 ಕಾರಣ ಇರ್ಬೋದು ನೇಣು ಹಾಕ್ಕೊಳ್ಳಲಿಕ್ಕೆ, ಲವ್ ಫೇಲ್ಯೂರು, ಮೈನಸ್ ಮಕ್ಕಳದು. ಸೊ ಇನ್ನೊಂದು, ಇಲ್ಲಿ ಬಹಳಷ್ಟು ಜನ ನೇಣು ಹಾಕ್ಕೊಂಡಿರೋದು ಬ್ರೆಡ್ ವಿನ್ನಿಂಗ್ ಅಂತ ಹೇಳಿದರೆ, ಆ ಮನೆಯ ಅನ್ನ ತಂದು ಹಾಕುವ ಮಕ್ಕಳು ಇವತ್ತು ನೇಣು ಹಾಕೋತಿದ್ದಾರೆ. ಯಾಕೆ ಅಂತ ಹೇಳಿದರೆ ಬರ್ಡನ್ ಆಗ್ತಿದೆ, ಸಾಲದ ಸೂಳಿಗೆ ಸಿಕ್ಕಾಕೊಳ್ತಿದ್ದಾರೆ ಮಕ್ಕಳು. ನೋಡಿ, ಇಲ್ಲಿ 100ಕ್ಕೆ 100 ಗ್ಯಾರಂಟೀಡ್ ಮೈಕ್ರೋ ಫೈನಾನ್ಸಲ್ಲಿ ಮಾತ್ರ ಹಾಕಿದ ಹಣ ಫುಲ್ ಫ್ಲೆಡ್ಜ್ ಆಗಿ ಬರ್ತದೆ. ಯಾವುದೇ ಫೈನಾನ್ಸು ಕೂಡ ಲಾಸ್ ಅನ್ನುವಂಥದ್ದಿಲ್ಲ. ಈಗ 3,850 ಮೈಕ್ರೋ ಫೈನಾನ್ಸ್ ಕಂಪನಿಗಳಿವೆ. ಇವೆಲ್ಲವೂ ಕೂಡ ತಾಲೂಕು ಲೆವೆಲಲ್ಲಿ, ಹೋಬಳಿ ಮಟ್ಟದಲ್ಲಿ ಬೇರು ಬಿಟ್ಟಿವೆ. ಇವುಗಳ ಹಿಡಿತ ಇದೆಯಲ್ಲ, ಸರ್ಕಾರದ ಒಂದು ಲೇವಾದೇವಿಯವರಿಗೆ ಸಂಬಂಧಪಟ್ಟ ಹಾಗೆ ಬಡ್ಡಿ ಹೆಚ್ಚು ಪ್ರಮಾಣದಲ್ಲಿ ಸಂಗ್ರಹಿಸ್ತಿದ್ದಾರೆ ಅಂತೇಳಿ ಲೇವಾದೇವಿಯವ್ರನ್ನ ವಜಾಗೊಳಿಸಿದರು. ಮತ್ತು ಅದನ್ನು ಗೂಂಡಾ ಕಾಯ್ದೆ ಅಡಿಯಲ್ಲಿ ನಾವು ತರ್ತೇವೆ ಅಂತ ಹೇಳಿದಂಥ ಮಾತು ನಡೀತಿತ್ತು. ಆದರೆ ಇಂದೇನಾಗಿದೆ ಅಂತ ಹೇಳಿದರೆ, ಗೂಂಡಾ ಕಾಯ್ದೆಗಿಂತಲೂ ಅತ್ಯಂತ ನೀಚವಾಗಿ ಕೆಲವು ಮೈಕ್ರೋ ಫೈನಾನ್ಸ್ಗಳನ್ನು ವರ್ತಿಸ್ತಾ ಇವೆ. ನೋಡಿ, ಆ ಬಾಣ್ತಿ ಮಗು ಮತ್ತು ವಯಸ್ಸಾದ ತಾಯಿ ಹೊರಗಡೆ ಇಟ್ಬಿಟ್ಟು ನೋಟಿಸನ್ನು ಗೋಡೆಗೆ ಹೊಡಿತಾರೆ ಅಂತ ಹೇಳಿದರೆ, ಯಾರು ಇವ್ರಿಗೆ ಅಧಿಕಾರ ಕೊಟ್ಟವರು? ಯಾರು ಇವ್ರಿಗೆ ಅಧಿಕಾರ ಕೊಟ್ಟವರು? ಆ ಬಾಣ್ತಿ ಎಲ್ಲಿಗೆ ಹೋಗ್ತಾಳೆ? ಅನ್ನ ಬೇಸಕ್ಕೆ ಇದ್ದದ್ದು 2 ತಗ್ಗೋದ ಸಿಲ್ವರ್ ಪಾತ್ರೆ. ಆ ಪಾತ್ರೆ ಸಮೇತ ಆ ಲಡ್ಕಾಸಿ ಮನೆಗೆ ಹೋಗಿ ಹೆಂಗೋ ಜೀವನ ಮಾಡ್ತಿದ್ದ ಮನೆಗೆ ಸೀಲ್ ಹೊಡಿತಾರೆ ಅಂತ ಹೇಳಿದರೆ, ಇವರು ಕಾರುಣ್ಯ ಇದೆಯಾ? ಕೋಟ್ಯಾಂತರ ರೂಪಾಯಿ ಹಣವನ್ನು
ಕಂಪನಿಗಳಿಗೆ 1,85,000 ಕಂಪನಿಗಳಲ್ಲಿ ಅದರಲ್ಲಿ ಮುಚ್ಚೋಗಿರೋ 40,000 ಹುಳು ಹಿಡಿದ ಕಂಪನಿ ಬಿಸಾಕಿ ಆ ಕಡೆ ಎಲ್ಲ ಕಂಪನಿಯ ಟ್ಯಾಕ್ಸ್ಗೆ ರಿಯಾಯಿತಿ ತೋರಿಸುವ ಸರ್ಕಾರ ಮೈಕ್ರೋ ಫೈನಾನ್ಸಲ್ಲಿ ಹಣ ತಗೊಂಡು ಬರೀ ದುಡ್ಡನ್ನು ಕಟ್ಟಿ ಅಂತ ಅಂದರೂ ಕೂಡ ಎಷ್ಟೋ ಗ್ರಾಮಗಳು ಉದ್ಧಾರ ಆಗೋಗುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ಅನೈತಿಕವಾದಂಥ ವ್ಯಾಪಾರ ವಹಿವಾಟನ್ನು ಮಾಡ್ತಾ ಇರುವಂಥದ್ದು, ಅನೈತಿಕವಾದಂಥದ್ದು ಕಂಪನಿಯ ಆ್ಯಕ್ಟ್ ಅಂಡರಲ್ಲಿ ಮುಸುಕು ತೆಗೆಯುವಿಕೆ ಅಂತ ಹೇಳಿ ನಾವೇನು ಸುಪ್ರೀಂ ಕೋರ್ಟಿನ ಅಥವಾ ಹೈಕೋರ್ಟಿನ ಅಥವಾ ಕಾನೂನು ಅಭ್ಯಾಸ ಮಾಡುವಂಥ ವಿದ್ಯಾರ್ಥಿಗಳು ಹೇಳ್ತಾರೆ, ಬುರುಡೆ ತೆಗೆಯುವಂಥದ್ದು, ಕಂಪನಿಗಳ ಬುರುಡೆ ತೆಗೆದು ಈ ಥರ ತಪ್ಪು ಮಾಡ್ತಾ ಇರುವಂಥದ್ದನ್ನು ನಾವು ಸರಿಸಿ ನೋಡಬೇಕಾಗಿದೆ. ಯಾಕೆ ಅಂತ ಹೇಳಿದರೆ ಇಲ್ಲಿ ಸಮಾಜದ ಸ್ವಸ್ಥತೆ ಹಾಳಾಗ್ತಾ ಇರುವಂಥದ್ದು ಎದ್ದು ಕಾಣ್ತಾ ಇದೆ. ನೋಡಿ, ಲಲಿತ್ ಮೋದಿ, ವಿಜಯ ಮಲ್ಯ